ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಇವತ್ತೇನು ವಾಲ್ಮೀಕಿ ನಿಗಮದಲ್ಲಿ ನಾಗೇಂದ್ರ ಅವರು 187 ಕೋಟಿ ಹಗರಣವನ್ನು ಆಗಿದೆ ಅಂತಕ್ಕಂಥದ್ದು, ಅದರ ಅಂಗವಾಗಿನ ರಾಜೀನಾಮೆಯನ್ನು ಕೂಡ ಕೊಡ್ತಕ್ಕಂಥದ್ದು ಆಗಿದೆ ಮೊದಲು. ಅಂದರೆ ಮತ್ತೆ ಇವತ್ತು ಈ ಸರ್ಕಾರದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಕ್ಕಾಗಿ ಅದನ್ನು ಖಂಡಿಸೋದು, ಅವರಿಗೆ ರಾಜೀನಾಮೆ ಒತ್ತಾಯ ಮಾಡ್ತಕ್ಕಂಥ ವಿಷಯ ಇಟ್ಟುಕೊಂಡು, ಅದ್ರ ಜೊತೆಗೆ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಸಾವಿರಾರು ಸಮಸ್ಯೆಗಳದಾವ. ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂಥ BY ವಿಜೇಂದ್ರ ಅವರು ಹೆಚ್ಚು ರೈತರ ಸಮಸ್ಯೆಗಳ ಗಮನ ಕೊಟ್ಟು ಅವುಗಳ ಪರಿಹಾರಕ್ಕಾಗಿ ನೀವು ಎರಡು ವಿಷಯ ತೊಗೊಂಡು ಹೋರಾಟ ಹಾಕಬೇಕಂದಾಗ ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಭಾರತೀಯ ಜನತಾ ಪಕ್ಷ DC ಆಫೀಸ್ ಎದುರುಗಡೆ ಹೋರಾಟವನ್ನು ಹಮ್ಮಿಕೊಂಡಿದೆ. ಅದೇ ರೀತಿ ನಾವು ಬಿಜಾಪುರದಲ್ಲಿ ಕೂಡ ಹಮ್ಮಿಕೊಂಡಿದ್ದೀವಿ. 18ನೇ ತಾರೀಕಿಂದ ನಾಳೆಯಿಂದ ಪ್ರಾರಂಭ ಆಗ್ತೈತೆ. ಎಲ್ಲಿವರೆಗೆ ಈ ಸಮಸ್ಯೆಗಳಿಗೆ ಉತ್ತರ ಸಿಗೋದಿಲ್ಲೋ ಅಲ್ಲಿವರೆಗೆ ಈ ಹೋರಾಟ ನಿರಂತರ ಇರ್ತೈತೆ ಅಂತಕ್ಕಂಥದ್ದನ್ನು ಹೇಳುವ ಮೂಲಕ ಇವತ್ತು ಅಗ್ರಿ ಪ್ರೊಡಕ್ಷನ್ದಲ್ಲಿ ಬಿಜಾಪುರ ಜಿಲ್ಲೆ ರಾಜ್ಯದಲ್ಲೇ 2 ನಂಬರ್ ಅದ. ಜಿಯೋಗ್ರಾಫಿಕಲಿ ಇದು ಅಡ್ವಾಂಟೇಜ್ ಏನದ ಅಂದ್ರೆ ಬಿಜಾಪುರ ಜಿಲ್ಲೆಯ ಜಮೀನು ಗುಡ್ಡುಗಾಡುಗಳಿಲ್ಲ, ಇವತ್ತು ಬಂಜರ ಭೂಮಿ ಇಲ್ಲ, ಸಮನಾಗಿ ಸಮಾಂತರವಾಗಿ ಇರೋದ್ರಿಂದ ಎಷ್ಟು ಏರಿಯಾ ಐತಿ ಅಟ್ಲ ಸಾಗುವಳಿ ಏರಿಯಾನ ಐತಿ. ಅದಕ್ಕೆ ಇದನ್ನು ಮುಖ್ಯವಾಗಿ ನಮ್ಮ ವಿಷಯ ನಾವು ತೆಗೆದುಕೊಳ್ಳೋದು ಒಂದು ನಾಗೇಂದ್ರ ಅವರ ರಾಜೀನಾಮೆ, ಅದ್ರ ಜೊತೆಗೆ ಕೃಷ್ಣಾ ಮೇಲ್ದಂಡ ಯೋಜನೆ 3ನೇ ಹಂತ ಮುಕ್ತಾಯ ಆದ್ರೆ ವಿಜಯಪುರ ಜಿಲ್ಲೆಗೆ ಸುಮಾರು 3,57,000 ಹೆಕ್ಟರ್ ಅಂದ್ರೆ ಸುಮಾರು 8 ಲಕ್ಷ ಎಕರೆ ಜಮೀನು ನೀರಾವರಿ ಆಗೋದ್ರಿಂದ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಈ ಕಾರ್ಯಕ್ರಮಗಳನ್ನು ಇದನ್ನು ಕಳೆದ 3 ವರ್ಷದಿಂದ ಸರ್ಕಾರ ಒಂದು ಬಿಡುಗಾಸು ಕೂಡ ಅದಕ್ಕೆ ಕಳಿಸ್ತಾ ಇಲ್ಲ ಸರ್ಕಾರ. ಆದ್ದರಿಂದ ಇವತ್ತು ಕಳೆದ ವರ್ಷ ಸುಮಾರು 700 TMC ನೀರು ಆಂಧ್ರ ಕರೆದೋಯ್ತು, ಅದನ್ನು ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಕೂಡ ಇದಕ್ಕೆ ಕಾಲುವೆಗಳಿಗೆ ಟೇಲೆಂಡಿಗೆ ನೀರು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು. ಈ ಮುಳುಗಡೆ ರೈತರಿಗೆ, ಸಾಕಷ್ಟು ಮುಳುಗಡೆ ರೈತರಿಗೆ ಇವತ್ತು ಕೋರ್ಟ್ನು ಕೂಡ ಆದೇಶ ಮಾಡಿದೆ, ಅವರಿಗೆ ಒಂದು ಎಕರೆಗೆ 70 ಲಕ್ಷ 80 ಈ ರೀತಿ ಅವಾರ್ಡ್ ಆಗಿದಾವ. ಆದರೆ ಕಳೆದ 2-3 ವರ್ಷಗಳಿಂದ ಸರ್ಕಾರ ಅವರಿಗೆ ಹಣವನ್ನು ಕೊಡೋದು ಆಗದೆ ಇವತ್ತು ಅಬ್ಸತ್ ಮೂಲಕ ಇವತ್ತೇನು ಒಂದು ರೇಟನ್ನು ಫೈನಲ್ ಮಾಡಿದರು. ಆ ನೀರಾವರಿ ಭೂಮಿಗೆ 40 ಲಕ್ಷ, ಕುಸ್ಕಿ ಭೂಮಿಗೆ 30 ಲಕ್ಷ ಅಂತಕ್ಕಂಥದ್ದು. ಇದು ಇನ್ನೊಂದು ಭಾಗ ಕಾಲುವೆ ಹೋದಂಥ ನೀರಾವರಿ ಭೂಮಿಗೆ 30 ಲಕ್ಷ, ಅದು ಕುಸ್ಕಿಗೆ 25 ಲಕ್ಷ ಅಂತಕ್ಕಂಥದ್ದು. ಇವತ್ತು ಆ ಬಿಡದಿಯಲ್ಲಿ 2.5 ಕೋಟಿ 3 ಕೋಟಿ ಕೊಡ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಬಿಜಾಪುರದ ಶಾಸಕರು ಮಂತ್ರಿಗಳು ಕೂಡ ನೀವು ಯಾಕೆ ಇದ್ರ ಬಗ್ಗೆ ಗಮನ ಕೊಟ್ಟು ಬಿಜಾಪುರ ಜಿಲ್ಲೆ ಜನತೆ ಕೂಡ ನೀವು 1 ಕೋಟಿವರೆಗೆ ಅದರ ಒಂದು ಆ ಮುಳುಗಂಡ ರೈತರಿಗೆ ಯಾಕೆ ನೀವು ಕೊಡಿಸಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಮಾಡುವ ಮೂಲಕ ಇವತ್ತು ಬಬಲೇಶ್ವರ ಬಿಜಾಪುರ ಜಿಲ್ಲೆಯಲ್ಲಿ ಭಾಳ ಚರ್ಚೆ ಆಗ್ತೈತಿ. ಬಬಲೇಶ್ವರ ಮತಕ್ಷೇತ್ರದಲ್ಲಿ ಭಾಳ ನೀರಾವರಿ ಆಗೈತೆ. ಈಗ ತಮಗೆಲ್ಲ ನೋಡ್ತಾ ಇದ್ದೀರಿ, ಬಬಲೇಶ್ವರ ಮತಕ್ಷೇತ್ರದಲ್ಲಿಯೂ ಕೂಡ ಸಾಕಷ್ಟು ಇವತ್ತು ಹಳ್ಳಿಗಳಲ್ಲಿ ಹೋರಾಟ ಆಗಿದೆ, ನೀರು ಸಿಗ್ತಾ ಇಲ್ಲ ತೇಚಿಂದ. ಅದಕ್ಕೆ ಅದೇ ಜೊತೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಸುಮಾರು 14 ಹಳ್ಳಿಗಳಲ್ಲಿ ಇವತ್ತು ಆ ರೈತರ ಮುಳುಗಡೆ ಆಗ್ತಕ್ಕಂಥ ಜಮೀನಿಗೆ JMC ಮಾಡಿದ್ದಾರೆ. ಆದರೆ ಅದಕ್ಕೆ ದುಡ್ಡು ಬರ್ತಾ ಇಲ್ಲ. ಅದು ಆ ಜಮೀನನ್ನು ಅವ್ರಿಗೆ ಮಾರಲಿಕ್ಕೂ ಬರೋದಿಲ್ಲ, ಅದ್ರ ಮೇಲೆ ಸಾಲ ತೆಗೆದುಕೊಳ್ಳಲು ಬರದಂಥ ಒಂದು ವಾತಾವರಣ ಸೃಷ್ಟಿ ಐತಿ. ಜೊತೆಗೆ ಸಿರ್ಬೂರು ಮತ್ತು ಚಿಕ್ಕಲಗಲಿ ಗ್ರಾಮದಲ್ಲಿ ಮನೆಗಳಿಗೂ ಕೂಡ ಮುಳುಗಡೆ ಆಗ್ತಕ್ಕಂಥ ಮನೆಗಳಿಗೆ ಸುಮಾರು ಚಿಕ್ಕಲಗಳಿಗೆ 1200 ಮನೆಗಳದಾವಂದ್ರೆ ಅಲ್ಲಿ 300 ಜನ ಮನೆಗಳಿಗೆ ಮಾತ್ರ ಇವತ್ತು ದುಡ್ಡು ಬರ್ತಕ್ಕಂಥದ್ದು, ಅವಾರ್ಡ್ ಆಗ್ತಕ್ಕಂಥದ್ದು. ಈ ರೀತಿ ಕನ್ಸಂಟ್ ಮಾಡಿದ್ದಾರೆ. ಅಂದ್ರೆ ಅವರು ಕೂಡ ಮನೆಗಳನ್ನು ಮಾರಕ್ಕೆ ಬರೋದಿಲ್ಲ, ಅದು ನೋಡು ತೋರಕ್ಕೆ ಬರೋಂಗಿಲ್ಲ. ಈ ರೀತಿ ಒಟ್ಟಾಗೆ ಬರೀ ಬಬಲೇಶ್ವರ ಮತಕ್ಷೇತ್ರ ಇಡೀ ಬಿಜಾಪುರ ಜಿಲ್ಲೆಯಲ್ಲಿನ ಭಾಳಷ್ಟು ರೈತರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳದಾವೆ. ಇವತ್ತು ನಾವು ಕೂಡ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಮೇರೆಗೆ ಒಂದು ತಂಡ ಬಂದಿತ್ತು. ನಾವು ಬಿಜಾಪುರ ಜಿಲ್ಲೆಯೆಲ್ಲ ಎಲ್ಲ 8 ಮತಕ್ಷೇತ್ರ ಮುಖಂಡರ ಜೊತೆಗೆ ನಮ್ಮ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ನಡ್ಡಳ್ಳಿ ಅವ್ರ ಜೊತೆಗೆ ನಾವು ಜಿಲ್ಲೆಯಾದಂಥ ಪ್ರವಾಸ ಮಾಡಿ ನಾವು ಸಮೀಕ್ಷೆ ಮಾಡಿ ಆ ವರದಿಯನ್ನು ಕೂಡ ಕೊಟ್ಟಿದ್ದೆವು. ಇವತ್ತು ವಿಚಿತ್ರ ಅಂದ್ರೆ ಇವತ್ತು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ MB ಪಾಟೀಲ್ ಕೂಡ ಇವತ್ತು ಅವ್ರು ಸಮೀಕ್ಷೆ ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತೈತಿ ತಾವೇ
ಉಸ್ತುವಾರಿ ಮಂತ್ರಿ ಇರೋದ್ರಿಂದ ಅದಕ್ಕೆ ತಮ್ಮದೇ ಅಧಿಕಾರ ಇರೋದ್ರಿಂದ ಎಲ್ಲ ಅಧಿಕಾರಿಗಳಿಂದ ನೀವು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಕೆಲಸ ಏನಂದ್ರೆ ಬೇಗನೆ ಬರಗಾಲ ಘೋಷಣೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡ್ಬೇಕಂತಕ್ಕಂಥ ಒಂದು ಡಿಸಿಷನ್ನು ತಾವು ಹೇಳಿಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀರಿ. ಉಸ್ತುವಾರಿ ಮಂತ್ರಿಗಳು ಕೂಡ ಇವತ್ತೇನು ಬರಗಾಲ ವೀಕ್ಷಣೆ ಮಾಡಕತ್ತಾರ, ಯಾವ ಮತಕ್ಷೇತ್ರಕ್ಕೆ ಹೋಗ್ತಾರ ಆ ಮತಕ್ಷೇತ್ರದಲ್ಲಿ ಆ ಮತಕ್ಷೇತ್ರ ಶಾಸಕರು ಇರೋದಿಲ್ಲ. ಅಂದರೆ ಇವತ್ತು ಏನಾಗಿದೆ ಅಂದ್ರೆ ಕಾಂಗ್ರೆಸ್ಸಿನ ಉಸ್ತುವಾರಿ ಮಂತ್ರಿಗಳಿಗೂ ಮತ್ತು ಶಾಸಕರಿಗೆ ಸಂಬಂಧಗಳಿಲ್ಲ. ಅಂದಾಗ ಬಿಜಾಪುರ ಜಿಲ್ಲೆಯನ್ನು ಯಾವ ಮಟ್ಟಕ್ಕೆ ನೀವು ಸಮಸ್ಯೆಗಳು ಬಗೆಹರಿಸ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳುವ ಮೂಲಕ ಇದೆಲ್ಲ ಕಾರಣಕ್ಕಾಗಿ ನಾವು ನಾಳೆಯಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೂ ಕೂಡ ಭೇಟಿ ಆಗ್ತಾ ಇದ್ದೀವಿ, ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಭೇಟಿ ಆಗ್ತೀವಿ, ಅವ್ರಿಗೆ ನಾವು ಮನವಿ ಮಾಡಾಕತ್ತೀವಿ. ಇದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ನಡೀತಾ ಇದೆ. ಆದರೆ ನೀವು ನಮ್ಮ ಒಳ್ಳೆಯ ರೈತರಿಗೆ ನಾವು ಅನ್ನ ಕೊಡ್ತಕ್ಕಂಥ ರೈತರ ಪರ ಹೋರಾಟ ಇದೆ. ಮತ್ತು ಇವತ್ತು ಬಿ ನಾಗೇಂದ್ರ ಅವರು ಇವತ್ತು 187 ಕೋಟಿ ನೀವು ಹಣವನ್ನು ಲೂಟಿ ಮಾಡಿದಂಥವ್ರಿಗೆ ನೀವು ಒಮ್ಮೆ ಮಂತ್ರಿ ಸ್ಥಾನ ಕೊಡ್ತೀರಿ ಅಂದ್ರೆ ಒಂದು ಸಂದೇಶ ಏನು ಕೊಡ್ತೀರಿ ನೀವು ರಾಜ್ಯದ ಜನರಿಗೆ? ಒಂದು ಉಳಿದೆಲ್ಲ ಮಂತ್ರಿಗಳು ಕೂಡ ನೀವು ಲೂಟಿ ಮಾಡಿರಂತ ಸಂದೇಶ ಕೊಟ್ಟಂಗಾಕೈತಿ ಅಂತಕ್ಕಂಥ ಒಂದು ಇಚ್ಛೆ ಇಟ್ಕೊಂಡು ನಾವು ಹೋರಾಟ ಹಮ್ಮಿಕೋತಾ ಇದ್ದೀವಿ. ಇನ್ನು ಮುಂದಿನ ವಿಷಯವನ್ನು ನಮ್ಮ MLC ಮಾಜಿ MLC ಅಂತ ಅರುಣ್ ಶಾಪೂರ್ ಸರ್ ತೊಗೊಂತಾರೆ.